ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಭಾಗ 3 ಗಮನ. ಇದರಲ್ಲಿ 17ನೇ ಅಧ್ಯಾಯ ನಿರಾಕರಣೆ. ಈ ಅಧ್ಯಾಯದ ಅರ್ಧ ಭಾಗವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅದರ ಮುಂದುವರೆದ ಅರ್ಧ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ನಡೀತಾ ಇತ್ತು ರಾಜಶೇಖರ ಮತ್ತು ಮಹಾದೇವಿ ಅಕ್ಕನವರ ನಡುವೆ ಸಂಭಾಷಣೆ. ಅವರ ಮನೆಯಲ್ಲಿ ಇದ್ದರು. ಕಮಲಾ ಅವಳ ಗೆಳತಿಯ ಮನೆಯಲ್ಲಿ ಪೂಜೆ, ಅಧ್ಯಯನ ಇಂತಹುದರಲ್ಲಿ ಪಾಲ್ಗೊಳ್ಳಬಲ್ಲ ಯೋಗ್ಯ ವಧುವಿಗಾಗಿ ಅಣ್ಣನು ಒಂದೇ ಸಮನೆ ಹುಡುಕುತ್ತಿದ್ದಾನೆ. ಕಮಲಾಕ್ಷಿ ಹೇಳಿ ಮೆಲ್ಲನೆ ಅಲ್ಲಿಂದ ಜಾರಿಕೊಂಡಳು. ಇನ್ನೂ ಸಿಕ್ಕಿಲ್ಲವೇ? ತಾಡವೋಲೆಯಿಂದ ಕಣ್ಣು ತೆಗೆಯದೆ ಮಹಾದೇವಿ ಕೇಳಿದಳು. ಸಿಕ್ಕಿದ್ದಾಳೆ, ಆದರೆ ಒಪ್ಪಬೇಕಾದುದಷ್ಟೇ ಉಳಿದಿದೆ. ರಾಜಶೇಖರ ಮಾರ್ಮಿಕವಾಗಿ ನುಡಿದ. ನೀವು ಅವಳು? ನಾನೇನೋ ಒಪ್ಪಿಯಾಗಿದೆ, ಆಕೆಯಷ್ಟೇ ಒಪ್ಪುವುದು ಉಳಿದಿದೆ. ಮದುವೆಯ ವಿಚಾರದಲ್ಲಿ ಇಬ್ಬರ ಒಪ್ಪಿಗೆಯೂ ಅತ್ಯವಶ್ಯವಲ್ಲವೇ? ಇಬ್ಬರ ಆಸೆ, ಆಕಾಂಕ್ಷೆ, ಆದರ್ಶಗಳು ಒಂದುಗೂಡಿದರೆ ಒಳ್ಳೆಯದು. ಇಲ್ಲವಾದರೆ ಅಪ್ಪ ಬಸವಣ್ಣನವರು ಹೇಳುವಂತೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಇಜ್ಜೋಳಾದ ಸಂಸಾರ ಸಮರಸದ ಠಾವಾಗುವ ಬದಲು ಸಮರಾಂಗಣವಾಗಿ ಬಿಡಬಹುದಲ್ಲವೇ? ಒಳ್ಳೆಯ ಪರಿಪ್ಲುತ ವಿಚಾರ. ಆಕೆಯೂ ಒಪ್ಪಿ ನಿಮ್ಮ ಬಾಳು ಹಸನಾಗಲೆಂದು ಹಾರೈಸುವೆ. ಮಹಾದೇವಿ ಪ್ರಸನ್ನ ಮುಖಿಯಾಗಿ ಹೇಳಿದಳು. ನೀವು ಸಹಾಯ ಮಾಡಿದರೆ ಅದೂ ಸಾಧ್ಯ. ಅವರಾರೋ ನಾನರಿಯೆ, ನಾನು ಹೇಗೆ ಒಪ್ಪಿಸಬಲ್ಲೆ? ಅವರು ಉಡುತಡಿಯ ಓಂಕಾರ ಶೆಟ್ಟರ ಏಕೈಕ ಪುತ್ರಿ ಮಹಾದೇವಿ. ಮಹಾದೇವಿಯ ಮುಖವನ್ನು ನಿಟ್ಟಿಸುತ್ತಾ ಹೇಳಿದನು. ಹಾಂ, ನಾನೇ? ಮೂಕಚೇತನಳಾದಳು. ನೀವು ಮನಸ್ಸು ಮಾಡಿದರೆ ನನ್ನ ಬಾಳು ನಂದನವನವಾಗುವುದು ಮಹಾದೇವಿ. ಲೌಕಿಕ ವೃತ್ತಿಯವನು ನಾನಲ್ಲ, ವಿಷಯ ಮೋಹಿ ನಾನಲ್ಲ, ಆದರ್ಶ ಗುರಿಯವನು, ಪೂಜಾನಿಷ್ಠನು. ರಾಜಣ್ಣ, ನಾನೇ? ನನ್ನನ್ನು ಉದ್ದೇಶಿಸಿ ಹೇಳುತ್ತಿರುವೆಯಾ? ಅಣ್ಣ ಅನ್ನದಿರು ಮಹಾದೇವಿ. ನನಗಾಗಲೇ ಮದುವೆಯಾಗಿದೆ ರಾಜಣ್ಣ. ಹೌದೇ? ಸ್ವಲ್ಪ ದೂರದಲ್ಲಿದ್ದ ರತ್ನಗಂಬಳಿಯ ಮೇಲೆ ಕುಸಿದು ಕುಳಿತ. ಚನ್ನಮಲ್ಲಿಕಾರ್ಜುನ ದೇವನಿಗೆ ನನ್ನ ಸರ್ವಸ್ವವನ್ನೂ ಅರ್ಪಿಸಿರುವೆ ಅಣ್ಣ. ಎನ್ನ ಮನವ ಮಾರುಗೊಂಡ, ತನುವನ್ನು ಇರವನ್ನು ಇಂಬುಗೊಂಡ ಆ ದೇವಪ್ರಿಯನ ಮೀಸಲ ಸೊತ್ತಾನು. ಅವನನ್ನು ಬಿಟ್ಟು ಉಳಿದವರೆಲ್ಲ ನನ್ನ ಅಣ್ಣಂದಿರು, ಹೆತ್ತವರು. ನನ್ನನ್ನು ಹತಾಶನನ್ನಾಗಿ ಮಾಡದಿರು ಮಹಾದೇವಿ. ಬಹುದಿವಸಗಳ ಕನಸನ್ನು ಒಂದೇ ಕ್ಷಣದಲ್ಲಿ ನುಚ್ಚುನೂರು ಮಾಡಬೇಡ. ಹೃದಯ ಕಮಲದಲ್ಲಿ ತುಂಬಿ ಕುಳಿತಿರುವ ಅವನನ್ನುಳಿದು ಇಲ್ಲಿ ಬೇರಾರಿಗೂ ಎಡೆಯಿಲ್ಲವಣ್ಣ. ನಿನ್ನ ಹತ್ತಿರದವನು ನಾನಾಗಬೇಕೆಂಬುದು ಬಹುದಿನದ ಹಂಬಲ. ಅಣ್ಣನಿಗಿಂತ ಹತ್ತಿರದವರು ಮತ್ತಾರಾದರೂ ಬದುಕಿನಲ್ಲಿ 10 ಸಂಬಂಧ ಸಾಧ್ಯವಿದೆ. ಅಣ್ಣ, ತಂಗಿ, ತಾಯಿ, ಮಗ, ತಂದೆ, ಮಗಳು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬುದು ಶರಣರ ನುಡಿ. ಅಧ್ಯಾತ್ಮಯುಕ್ತ ಸಂಸಾರ ಯೋಗ ಏಕೆ ಕೈಗೊಳ್ಳಬಾರದು? ಅದರಲ್ಲೇನು ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಇಲ್ಲಿಲ್ಲ. ಏಕೆ ಎಂಬುದಕ್ಕೆ ಉತ್ತರವೂ ಇಲ್ಲ. ಆ ಪರಮಾತ್ಮನಿಗೆ ನನ್ನ ಮನ ಮಾರು ಹೋಗಿದೆ. ಅವನ ಮೀಸಲು ಎಡೆಯಾಗಿ ಉಳಿಯುವ ಸಂಕಲ್ಪ ಮಾಡಿರುವೆ. ಅಬಲೆಯಾದ ಹೆಣ್ಣಿಗೆ ವಿರಕ್ತಿಯ ಹಾದಿ ಕ್ಲಿಷ್ಟಕರ. ರಾಜಶೇಖರ ನುಡಿದ. ಸಂಕಲ್ಪಕ್ಕಿಂತ ದೊಡ್ಡದು ಬದುಕಿನಲ್ಲಿ ಯಾವುದೂ ಇಲ್ಲ. ದೃಢ ಸಂಕಲ್ಪವೇ ಗಂಡುತನ, ಚಂಚಲತೆಯೇ ಹೆಣ್ಣುತನ. ಕಡೆಯವರೆಗೂ ವಿರಕ್ತಿಯ ಮಾರ್ಗದಲ್ಲೇ ಇರುವ ಸಂಕಲ್ಪವೇ? ಹೌದು. ಬೆಟ್ಟಗಳು ಪುಡಿಯಾಗಲಿ, ನದಿಯ ನೀರು ಕುದಿಯಲಿ, ಸೂರ್ಯ ಇದ್ದಿಲಾಗಲಿ, ನನ್ನ ಸಂಕಲ್ಪ ಬದಲಾಗದು. ಮಹಾದೇವಿಯ ಕಣ್ಣಿನಲ್ಲಿ ವಿಲಕ್ಷಣ ತೇಜಸ್ಸು ಮಿನುಗಿತು. ಸತಿಪತಿಯೊಂದು ಗೂಡಿ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯಲು ಬರದೆ ನಿನ್ನ ಯಾವ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗೆ ನಾನು ಅಡ್ಡ ಬರುವುದಿಲ್ಲ. ನಿನಗೆ ಮಾರಕವಾಗೆನು, ಪೂರಕವಾಗುವೆ, ಬಾಧಕವಾಗೆನು, ಸಾಧಕವಾಗುವೆ. ಸ್ಪಷ್ಟ ದನಿಯಲ್ಲಿ ಹೇಳಿದ. ಧಾರ್ಮಿಕತೆಗೂ ಆಧ್ಯಾತ್ಮಿಕತೆಗೂ ಸ್ವಲ್ಪ ವ್ಯತ್ಯಾಸವಿದೆ ರಾಜಣ್ಣ. ಹಾಲಿನಲ್ಲಿ ಹಾಲಿನ ಕೆನೆಯುಂಟು. ಹಾಲಿನ ಕೆನೆ ಹಾಲು ನಿಜ, ಆದರೆ ಹಾಲು ಹಾಲಿನ ಕೆನೆಯಲ್ಲ. ಹಾಲಿಗಿಂತಲೂ ಹೆಚ್ಚಿನ ಬೆಣ್ಣೆಯ ಅಂಶ ಕೆನೆಯಲ್ಲಿರುವುದು. ಹಾಗೆಯೇ ಧಾರ್ಮಿಕತೆಯಲ್ಲಿ ದೇವರಲ್ಲಿ ನಂಬಿಕೆ ಉಂಟು, ಆದರೆ ಆಧ್ಯಾತ್ಮಿಕತೆಯಲ್ಲಿ ದೇವರಲ್ಲಿ ನೆರೆ ನಂಬಿಕೆಯುಂಟು, ಅಚಲ ವಿಶ್ವಾಸ ಉಂಟು. ಕೆನೆಯಲ್ಲಿ ಬೆಣ್ಣೆ ಘನೀಭೂತವಾಗಿರುವಂತೆ ಆಧ್ಯಾತ್ಮಿಕತೆಯಲ್ಲಿ ಶರಣಾಗತಿ ಘನೀಭೂತವಾಗಿರುವುದು. ಅನ್ನವ ನೀಡುವವರಿಗೆ ಧಾನ್ಯವೆಸೆವ ಲೋಕ, ಅರ್ಥವ ಕೊಡುವವರಿಗೆ ಪಾಷಾಣವೆಸೆವ ಲೋಕ. ಹೆಣ್ಣು, ಹೊನ್ನು, ಮಣ್ಣು ಮೂರನ್ನೂ ಕಣ್ಣಿನಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯಾಯಿತು.
ತನ್ನನಿತ್ತು ತುಷ್ಟಿ ಒಡೆವವರೆನಗೆ ತೋರ ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ. ತನ್ನದಾದ ವಸ್ತುಗಳನ್ನು ದೇವನಿಗೆ ಅರ್ಪಿಸುವುದು ಧಾರ್ಮಿಕತೆಯಾದರೆ ತನ್ನನ್ನೇ ಇತ್ತುಕೊಳ್ಳುವುದು ಆಧ್ಯಾತ್ಮಿಕತೆ. ಅನ್ನವನ್ನಿತ್ತು ಅರ್ಥವನ್ನಿತ್ತು ಮರಳಿ ಸಂಪತ್ತು ಬಯಸುವ ಸಕಾಮವು ಧಾರ್ಮಿಕತೆಯಲ್ಲಿ ಸಮಾವೇಶವಾದರೆ, ತನ್ನನ್ನೇ ಇತ್ತು ದೇವನಿಂದ ಲೌಕಿಕವಾದುದು ಏನನ್ನೂ ಬಯಸದೆ ಅವನ ಕರುಣೆಯನ್ನು ಬಯಸುವುದು ನಿಜವಾದ ಅಧ್ಯಾತ್ಮ. ಅಂತಹ ಬದುಕು ನನ್ನದಾಗಬೇಕೆಂಬ ಆಸೆಯುಂಟು ರಾಜಣ್ಣ. ಹೆಣ್ಣು ಮಣ್ಣು ಹೊನ್ನುಗಳನ್ನು ತಾನೂ ಆನಂದಿಸಿ ಆ ಆನಂದದ ಮಧ್ಯದಲ್ಲೂ ದೇವನಿಗೆ ಅರ್ಪಿತ ಮಾಡುವುದು ಮರೆಯದಿದ್ದರೆ ಅದು ಧಾರ್ಮಿಕತೆ. ವ್ಯವಹಾರ ಮಾಡಿ ಬಂದ ಲಾಭದಲ್ಲಿ ದೇವನಿಗೆ ಒಂದು ಪಾಲು ನೀಡಿದಂತೆ. ಆದರೆ ನನ್ನ ಮಾರ್ಗ ಇವಾವನ್ನೂ ಕಣ್ಣಿನಲ್ಲಿ ನೋಡದೆ ಕೈಯಲ್ಲಿ ಮುಟ್ಟದೆ ಸಂಪೂರ್ಣವಾಗಿ ಎಡೆ ಮಾಡುವುದು ಆಗಿದೆ. ಅಂದರೆ ಇದು ಮೂಲ ಧನವನ್ನೇ ಅರ್ಪಿತ ಮಾಡಿದಂತೆ. ಆದ್ದರಿಂದ ನನ್ನ ಶರೀರವಾಗಲಿ ಮನವಾಗಲಿ ನನ್ನ ಸ್ವತ್ತಲ್ಲ, ಆಗಲೇ ಅರ್ಪಿತವಾಗಿರುವ ಚನ್ನಮಲ್ಲಿಕಾರ್ಜುನನ ಸ್ವತ್ತು. ಅವರವರ ಗುರಿಗೆ ತಕ್ಕಂತೆ ಮಾರ್ಗವನ್ನು ಹಿಡಿಯಬೇಕಷ್ಟೆ. ಅನ್ನವನ್ನಿಕ್ಕಿ ಅರ್ಥವನ್ನು ನೀಡಿದರೆ ಪುಣ್ಯ ಸಂಚಯವಾಗಿ ಧನಕನಕ ಸಂಪತ್ತಿನ ಸ್ವರ್ಗಲೋಕ ದೊರೆಯಬಹುದು. ಮರುಜನ್ಮದಲ್ಲಿ ಯಥೇಚ್ಛವಾಗಿ ಸಂಪದವೂ ಸಿಗಬಹುದು. ಆದರೆ ಇದು ಮುಕ್ತಿಯಲ್ಲ. ತನ್ನ ವಸ್ತುಗಳನ್ನು ದಾನ ಮಾಡುವುದರಿಂದ ಸ್ವರ್ಗವು ಸಿಕ್ಕರೆ ತನ್ನನ್ನೇ ದೇವನಿಗೆ ಇತ್ತುಕೊಂಡರೆ ಮುಕ್ತಿ ಸಿಗುವುದು. ಸ್ವರ್ಗ ಮತ್ತು ಮುಕ್ತಿಯಲ್ಲಿ ವ್ಯತ್ಯಾಸವಿದೆಯೇ? ರಾಜಶೇಖರ ಪ್ರಶ್ನಿಸಿದ. ನಿಶ್ಚಯವಾಗಿಯೂ. ಸ್ವರ್ಗವು ಭೋಗಭೂಮಿ. ಪುಣ್ಯ ಸಂಚಯವಾದವನು ಪುಣ್ಯದ ಗಂಟಿನೊಡನೆ ಆ ವಿಲಾಸ ಗ್ರಹಕ್ಕೆ ಹೋಗಿ ಆನಂದಿಸುವನು. ಎಂದು ಪುಣ್ಯದ ಸಂಚಯ ತೀರುವುದೋ ಆಗ ಆ ವಿಲಾಸಗೃಹದಿಂದ ಹಿಂತಿರುಗಿ ಮತ್ತೆ ಆ ಕರ್ಮಭೂಮಿಯಲ್ಲೇ ಕರ್ತಾರನ ಕಮ್ಮಟವಾದ ಈ ಮರ್ತ್ಯದಲ್ಲೇ ತನ್ನ ಸಂಸ್ಕಾರದ ಗಂಟನ್ನು ಕಟ್ಟಿಕೊಳ್ಳಬೇಕು. ಆದರೆ ಪುಣ್ಯ ಪಾಪಗಳಿಗೆ ಅತೀವವಾಗಿ ಕಾರ್ಯ ಮಾಡಿ ದೇವನಿಗೆ ಶರಣಾಗತನಾದರೆ ಅವನ ಸಂಸ್ಕಾರದ ಬೀಜಗಳು ಸುಜ್ಞಾನದ ಅಗ್ನಿಯಲ್ಲಿ ಹುರಿಯಲ್ಪಟ್ಟು ಮುಕ್ತಿಯಾಗುವುದು. ಮತ್ತೆ ಭವದ ಕೋಟಲೆ ಇಲ್ಲ. ಇಂತಹ ಗುರಿಗಾಗಿ ನಾನು ಶಿವಪಥವನ್ನು ಹಿಡಿಯುತ್ತಿರುವೆ. ಅಥವಾ ನಾನು ನಿನ್ನಷ್ಟು ಚೆಂದವಾಗಿಲ್ಲವೆಂದು ನಿನಗೆ ಒಪ್ಪಲು ಆತಂಕವೆನಿಸಿದೆಯೋ? ರಾಜಶೇಖರ ಕೇಳಿದ. ಶಿವ, ಕ್ಷಮಿಸು ರಾಜಣ್ಣ. ಬಹಿರಂಗ ಸೌಂದರ್ಯವನ್ನು ಗಮನಿಸುವ ಚರ್ಮಚಕ್ಷುಗಳು ಅಳಿದು ಹೋಗಿ ಹಲವಾರು ತಿಂಗಳುಗಳಾದವು. ಅಂತರಂಗದ ಕಣ್ಣಷ್ಟೇ ಉಳಿದಿದೆ. ಅದರ ಮೂಲಕ ನೋಡಿದಾಗ ನೀವು ಸದ್ಗುಣವಂತರು. ಅಲ್ಲದೆ ನನ್ನಲ್ಲಿ ನಾನು ಚೆಲುವೆ ಎಂಬ ಭಾವ, ಚೆಲ್ವಿಕೆಯ ಅಹಂಕಾರ ಎಳ್ಳಷ್ಟೂ ಇಲ್ಲ. ಬಿದ್ದು ಹೋಗುವ ಕ್ಷಣಿಕ ಕಾಯ ಇದಲ್ಲವೇ ರಾಜಣ್ಣ? ಕಾಮದಿಂದ ಹುಟ್ಟಿದ ಒಡಲು, ಕ್ರೋಧ ಲೋಭಗಳ ತವರ್ಭೂಮಿ, ಮೋಹ ಮದಗಳ ನೆಲೆವೀಡು, ಮತ್ಸರದ ಭಾವಿ. ಈ ಶರೀರಾಭಿಮಾನ ಬತ್ತಿದಲ್ಲದೆ ಶಿವಪಥದಲ್ಲಿ ಕಾಲಿಕ್ಕಲು ಸಹ ಇಂಬಿಲ್ಲ. ಮಹಾದೇವಿ, ವಯಸ್ಸಿಗೆ ಮೀರಿದ ನಿನ್ನ ಅರಿವಿನ ನಿಲುವನ್ನು ನೋಡಿ ನನ್ನ ಹೃದಯ ತುಂಬುತ್ತದೆ. ನಿನ್ನನ್ನು ಕೈ ಹಿಡಿಯುವ ಭಾಗ್ಯ ನನಗಿಲ್ಲವೆಂದು ಖೇದವೆನಿಸುತ್ತದೆ. ನಿನ್ನ ಮಾತನ್ನು ಕೇಳುತ್ತಿದ್ದರೆ ಈ ವ್ಯವಹಾರ, ಈ ಮದುವೆ, ಸುಡುಗಾಡು ಸಂತೆ ಎಲ್ಲವನ್ನೂ ಬಿಸಾಟಿ ಹೋಗಬೇಕೆನಿಸುತ್ತದೆ. ಆದರೆ ಇನ್ನೊಬ್ಬರನ್ನು ನೋಡಿ ಮಾಡ ಹೋಗಬೇಡಿ. ಶ್ರೀಗಂಧದ ಮರದೊಡನೆ ಬೇವು ತಿಕ್ಕಿದಾಗ ಅದಕ್ಕೂ ಶ್ರೀಗಂಧದ ವಾಸನೆ ಸೋಂಕಿ ಮೂಸಿ ನೋಡಿದಾಗ ಅದು ಶ್ರೀಗಂಧವೇನೋ ಎನಿಸುತ್ತದೆ. ಬೆಂಕಿಯ ಬಾಯಿಗೆ ಅವೆರಡೂ ಬಿದ್ದಾಗ ಶ್ರೀಗಂಧದ ವಾಸನೆಯೇ ಬೇರೆ, ಬೇವಿನ ವಾಸನೆಯೇ ಬೇರೆ. ಅಂದರೆ ಇದರರ್ಥ ಹಮ್ಮಿನಿಂದ ನಾನು ನನ್ನನ್ನು ಶ್ರೀಗಂಧಕ್ಕೆ ಹೋಲಿಸಿಕೊಂಡೆ ಎಂದುಕೊಳ್ಳಬೇಡಿ. ಒಂದು ಸಾಮಾನ್ಯ ತತ್ವವನ್ನು ಹೇಳುತ್ತಿರುವೆ. ಒಬ್ಬ ವಿರಕ್ತನನ್ನು ನೋಡಿ ಸ್ಫೂರ್ತಿಗೊಂಡು ಇನ್ನೊಬ್ಬನೂ ಆದರೆ ಮೊದಲು ಅದು ಚಂದ ಕಂಡರೂ ದೇವರು ಕಷ್ಟ ಅಪಮಾನಗಳ ಬೆಂಕಿಯಲ್ಲಿ ಹಾಕಿ ಸುಡತೊಡಗಿದಾಗ ಈರ್ವರ ವ್ಯಕ್ತಿತ್ವ ಬಯಲಿಗೆ ಬರುವುದು. ವಿರಕ್ತಿಯ ನನೆ ನಿಮ್ಮಲ್ಲಿ ಒಳಗಿನಿಂದ ಅರಳಿ ಬರಲಿ. ಮೊಗ್ಗಿನ ಪಕಳೆಗಳನ್ನು ಬೆರಳುಗಳಿಂದ ಬಲವಂತವಾಗಿ ಬಿಚ್ಚಿದರಾಗದು. ಅದು ತಾನಾಗಿ ಮೈದೆಗೆದು ಅರಳಬೇಕು. ಹಾಗಾದರೆ ನಿನ್ನ ಸಮೀಪದವನಾಗುವ ಭಾಗ್ಯ ನನಗಿಲ್ಲವಾಯಿತು ಮಾದೇವಿ, ವಿಷಾದದ ಮೆಲುದನಿಯಲ್ಲಿ ಹೇಳಿದ. ಹಾಗೇಕೆ ನಿರಾಶೆಯ ನುಡಿಯಾಡುವಿ? ಎಂದೆಂದಿಗೂ ನನ್ನ ಅಣ್ಣನಾಗುವ ಅವಕಾಶವಿಲ್ಲವೇ? ಒಂಟಿಯಾಗಿ ಹುಟ್ಟಿದ ನನ್ನ ನೋವನ್ನಾದರೂ ಮರೆಯುವೆ. ನಾನಿನ್ನು ಹೊರಡಲೇ? ಮಹಾದೇವಿ ಕೇಳಿದಳು. ರಾಜಶೇಖರ ಗದ್ಗದಿತನಾಗಿದ್ದ. ಮಹಾದೇವಿ, ನೀನೆಷ್ಟೇ ದೊಡ್ಡವಳಾದರೂ ನಿನ್ನ ಸರ್ವಾಂಗದಲ್ಲೂ ಚನ್ನಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದರೂ ಈ ನಿನ್ನಣ್ಣನಿಗೆ ಒಂದಿಷ್ಟು ಎಡೆ ಇರಲಿ. ಅವನ ಕಂಠ ಮುಂದೆ ಮಾತನಾಡಗೊಡಲಿಲ್ಲ. ಅವನ ಈ ವರ್ತನೆ ಮಹಾದೇವಿಯ ಹೃದಯವನ್ನು ಸ್ಪರ್ಶಿಸಿತು. ಮೂಕಳಾಗಿ ಕೆಳಗಿಳಿದು ಹೋಗಿ, ನಾನಿನ್ನು ಮನೆಗೆ ಹೊರಡುವೆ ಕಮಲಾ ಎಂದು ಹೇಳಿದಳು. ಸಂಜೆ ವೈಭವಯುತವಾಗಿ ಆರತಿಗೆ ಕೂಡಿಸುವರು. ಇದ್ದು ನೋಡಿ ಹೋಗು ಮಾದೇವಿ. ಬೆಳಗಿನಿಂದ ನಿನ್ನೊಡನೆ ಇದ್ದು ಆನಂದಿಸಿರುವೆ. ಹೋಗಿ ಅವನನ್ನು ಕಳಿಸುವೆ. ಗೆಳತಿಯ ಕೈಯನ್ನು ಪ್ರೇಮದಿಂದ ಅದುಮಿ ಹೊರಟಳು.
ಕಮಲಾಕ್ಷಿ ಕುತೂಹಲವನ್ನು ಹತ್ತಿಕ್ಕಲಾರದೆ ಮಹಡಿಯನ್ನು ಏರಿದಳು. ರಾಜಶೇಖರ ಮೌನವಾಗಿ ಕುಳಿತಿದ್ದ. ಅವನ ಹೃದಯ ಭಾರವಾಗಿತ್ತು, ಕಣ್ಣು ಸಜಲವಾಗಿದ್ದವು. ಮಹಾದೇವಿ ತನ್ನನ್ನು ಒಪ್ಪದ ನಿರಾಶೆಯಿಂದಲೋ ಅಥವಾ ಆದರ್ಶವತಿಯಾದ ಸಹೋದರಿಯೊಬ್ಬಳನ್ನು ಪಡೆದ ಅತ್ಯಾನಂದದಿಂದಲೋ ಮಾತನಾಡದವನಾಗಿದ್ದ. ಅಣ್ಣ, ಪ್ರಯತ್ನ ಫಲಿಸಿತೆ? ಕಮಲಾಕ್ಷಿ ಕೇಳಿದಳು. ಅವನಿಗೆ ಉತ್ತರಿಸಲು ತೋಚಲಿಲ್ಲ. ಒಂದು ಬಗೆಯಲ್ಲಿ ಸೋಲು, ಮತ್ತೊಂದು ದೃಷ್ಟಿಯಿಂದ ಗೆಲುವು, ಎರಡನ್ನೂ ಕ್ರೋಢೀಕರಿಸಿ ಹೇಳುವ ಬಗೆ ಹೇಗೆ? ಕೈ ಹಿಡಿಯಲು ಒಪ್ಪಲಿಲ್ಲವೇ? ಕಮಲಾಕ್ಷಿ ಅಣ್ಣನ ಮೌನದಿಂದ ಊಹಿಸಿದರೂ ಸಮಾಧಾನವಾಗದೆ ಮತ್ತೆ ಪ್ರಶ್ನಿಸಿದಳು. ರಾಜಶೇಖರ ತಲೆ ಅಲ್ಲಾಡಿಸಿದ. ನನಗೆ ಗೊತ್ತಣ್ಣ, ಬಹಳ ಅಹಂಕಾರಿ ಅವಳು. ರಾಜಕುಮಾರಿಯಂತಹ ಕುಲೀನ ಕನ್ಯೆಯರು ನಿನ್ನಂತಹ ಚೆಲುವ ಸಿರಿವಂತನ ಕೈ ಹಿಡಿಯಲು ಕಾತುರರಾಗಿದ್ದಾರೆ. ಆದರೆ ಇವಳಿಗೆ ಮೈತುಂಬ ಸೊಕ್ಕು. ಏನೋ ಅಪಮಾನವಾದಂತೆ ಕಮಲಾಕ್ಷಿಗೆ ಎನಿಸಿ ಅಸಹನೆಯ ಮಾತನ್ನಾಡಿದಳು. ಕಮಲ, ರಾಜಶೇಖರ ಗದರಿದ. ಅವಳು ಚಕಿತಳಾಗಿ ದಿಟ್ಟಿಸಿದಳು. ಮಾವು ಸಿಗದಿದ್ದರೆ ಹುಳಿ ಅನ್ನುವುದು ಸದ್ಗುಣವಂತಿಕೆಯಲ್ಲ. ಮಹಾದೇವಿ ಸದ್ಗುಣವತಿ, ತುಂಬಿದ ಕೊಡ. ಅವಳ ಪಾದವನ್ನು ಮುಟ್ಟಲೂ ನಾವು ಅರ್ಹರಲ್ಲ. ಕಂಠ ತುಂಬಿ ಬಂದು ಮಾತು ನಿಲ್ಲಿಸಿದ. ಇದೇನು ಮಾತಣ್ಣ, ನಿನಗೆ ಹುಚ್ಚು ಹಿಡಿದಿಲ್ಲವಷ್ಟೇ? ಹುಚ್ಚಲ್ಲ ಕಮಲ, ಮನುಕುಲದ ಮಹಾವೃಕ್ಷವು 1000 ವರ್ಷಕ್ಕೊಮ್ಮೆ ತಳೆಯುವ ದಿವ್ಯ ಪುಷ್ಪವದು. ಸರೋವರದ ಮಧ್ಯದ ತಾವರೆಯನ್ನು ನಾವು ತಂದು ಮುಡಿಯಲು ಅಸಮರ್ಥನಾದರೆ ಅದನ್ನು ದೂಷಿಸಬಾರದಮ್ಮ. ಶಿವನಿಗೆ ಮೀಸಲಾದ ತಾವರೆಯದು. ಅವನ ಮುಡಿಯನ್ನು ಏರಲಿ. ದೂರ ನಿಂತು ಆನಂದಿಸಿ ಕೈ ಮುಗಿಯೋಣ. ರಕ್ತ ಸಂಬಂಧದ ತಂಗಿ ನೀನಾದರೆ ಭಕ್ತಿ ಸಂಬಂಧದ ತಂಗಿ ಆಕೆ. ಪರಮಾತ್ಮನು ಯಾವ ಎಡರು ತೊಡರುಗಳನ್ನೊಡ್ಡದೆ ತನ್ನ ಒಡಲಿನಲ್ಲಿ ಅವಳನ್ನು ಒಂದು ಮಾಡಿಕೊಳ್ಳಲಿ ಎಂದು ಹೃದಯ ತುಂಬಿ ಪ್ರಾರ್ಥಿಸುವೆನಮ್ಮ. ರಾಜಶೇಖರ ಮೌನವಾಗಿ ಕುಳಿತಾಗ ಕಮಲಾಕ್ಷಿ ಅಚ್ಚರಿಯಿಂದ ಮೂಕಳಾಗಿ ಕೆಳಗಿಳಿದು ಹೋದಳು. ಇದಾಗಿತ್ತು 17ನೇ ಅಧ್ಯಾಯದ ಅರ್ಧ ಭಾಗ. ಕೇಳಿದ್ರಲ್ಲ ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ ಅಲ್ವಾ? ಸೊ ಇನ್ನು ಮುಂದಿನ ಅಧ್ಯಾಯಗಳು ಹೀಗೆ ಇದೆ. ಯಾರೂ ಮಿಸ್ ಮಾಡ್ಕೊಳ್ಳದೆ ಕೇಳಿಸ್ಕೊಳ್ಳಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆ ಲಿಂಕನ್ನು ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.